ಸಾಕಷ್ಟು ವಿಡಿಯೋಸ್ಗಳಲ್ಲಿ ನೀವು ನೋಡೇ ಇರ್ತೀರಾ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಮಗು ಹೆಲ್ತ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ. ಬಟ್ ಬ್ರೆಸ್ಟ್ ಫೀಡಿಂಗ್ ಇಂದ ಮದರ್ಸ್ಗೆ ಏನ್ ಹೆಲ್ಪ್ ಆಗುತ್ತೆ? ಫಸ್ಟ್ ಆಫ್ ಆಲ್, ಈಗ ಡೆಲಿವರಿ ಆದ ತಕ್ಷಣ ಸಾಕಷ್ಟು ಮಾಡರ್ನ್ ಮದರ್ಸ್ದು ಒನ್ ಆಫ್ ದ ಮೇನ್ ಕನ್ಸರ್ನ್ ಏನು ಅಂದ್ರೆ ಆ ವೇಟ್ ಗೇನ್ ಆಗಿರುತ್ತಲ್ಲ ಅದನ್ನ ಹೇಗೆ ಕಮ್ಮಿ ಮಾಡ್ಕೋಬೇಕು ಅನ್ನೋದು. ಸೊ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಎಕ್ಸ್ಟ್ರಾ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಸೊ ಅದೇನ್ ವೇಟ್ ಗೇನ್ ಆಗಿತ್ತಲ್ಲ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಅದು ಕಮ್ಮಿ ಆಗಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಕಾಲದಲ್ಲಿ ತುಂಬಾ ಎಲ್ಡರ್ ಏಜ್ ಅಲ್ಲಿ ಪ್ರೆಗ್ನೆನ್ಸಿ ಆಗ್ತಿರೋದ್ರಿಂದ ಅವರಿಗೆ ಮುಂಚೆಯಿಂದಾನೇ ಡಯಾಬಿಟೀಸ್, ಹೈಪರ್ ಟೆನ್ಷನ್ ತೊಂದರೆ ಇರಬಹುದು, ಇಲ್ಲ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ಬರೋ ಚಾನ್ಸಸ್ ಜಾಸ್ತಿ ಆಗ್ಬಿಟ್ಟಿದೆ. ಹೀಗಾಗಿ ಇಂಥ ಮದರ್ಸ್ ಸ್ಪೆಷಲಿ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಈ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ಅಂಡ್ ಸಪೋಸ್ ಏನಾದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಬಂದಿದ್ರೆ ಡಯಾಬಿಟೀಸ್ ಮತ್ತೆ BP ರಿವರ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್ ನೋಡೋದಾದ್ರೆ, ಬ್ರೆಸ್ಟ್ ಫೀಡಿಂಗ್ ಇಂದ ಫಿಸಿಯೋಲಾಜಿಕಲ್ ಹಾರ್ಮೋನಲ್ ಮೆಕಾನಿಸಮ್ಸ್ ಏನಿರುತ್ತಲ್ಲ ಅದೆಲ್ಲ ಮತ್ತೆ ವಾಪಸ್ ನಾರ್ಮಲೈಸ್ ಆಗುತ್ತೆ. ಹೀಗಾಗಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಓವೇರಿಯನ್ ಕ್ಯಾನ್ಸರ್ ಅಂತ ಕಾಮನೆಸ್ಟ್ ಕ್ಯಾನ್ಸರ್ಗಳು ಫಿಮೇಲ್ಸ್ ಅಲ್ಲಿ ನೋಡ್ತೀವಲ್ಲ, ಅದ್ರ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ. ಹಾಗೇನೆ ಓವರ್ ಆಲ್ ವೆಲ್ಬಿಂಗ್ ಆಫ್ ಮದರ್ ಮತ್ತೆ ಚೈಲ್ಡ್ ಎರಡು ಚೆನ್ನಾಗಾಗುತ್ತೆ. ಹೀಗಾಗಿ ತಪ್ಪದೇನೆ ಎಲ್ಲಾ ಮದರ್ಸ್ ಬ್ರೆಸ್ಟ್ ಫೀಡಿಂಗ್ ನ ಮಾಡ್ಲೇಬೇಕು.